ಇನ್ನು ಮಗುವಿನ ಕೊನೆ ಕ್ಷಣದ ವಿಡಿಯೋ ಟಿವಿ9ಗೆ ಲಭ್ಯ ಆಗಿದೆ. ಅಪಘಾತಕ್ಕೂ ಮುನ್ನ ಮಗುವಿನ ಕೊನೆ ಕ್ಷಣದ ವಿಡಿಯೋ. ಬೈಕ್ನಲ್ಲಿ ಮಗುವನ್ನು ಕೂರಿಸಿಕೊಂಡು ತೆರಳುತ್ತಾ ಇದ್ರು ಪೋಷಕರು. ಪೊಲೀಸರು ತಡೆಯೋದಕ್ಕೆ ಬಂದಾಗ ಅಪಘಾತ ಆಗಿದೆ. ಬೈಕ್ನಿಂದ ಕೆಳಕ್ಕೆ ಬಿದ್ದು ಸ್ಥಳದಲ್ಲಿ ಬಾಲಕಿ ರಿತಿಕ್ಷಾ ದುರ್ಮರಣಕ್ಕೀಡಾಗಿರೋದು. ಆ ಕೊನೆ ಕ್ಷಣದ ವಿಡಿಯೋ, ಅಪಘಾತಕ್ಕೂ ಮುಂಚಿನ ದೃಶ್ಯಗಳು ಟಿವಿ9ಗೆ ಲಭ್ಯ ಆಗಿದೆ. ಮಂಡ್ಯದ ನಂದಾ ಸರ್ಕಲ್ ಬಳಿ ನಡೆದಂತಹ ಘಟನೆ ಇದು. ನಾವೀಗ ದೃಶ್ಯಗಳನ್ನು ನೋಡ್ತಾ ಇರೋದು. ಬೈಕ್ನಲ್ಲಿ ಮಗುವನ್ನ ಕರ್ಕೊಂಡು ಬರಲಾಗ್ತಾ ಇತ್ತು. ತಾಯಿ, ಮಗು ಮತ್ತು ಸಂಬಂಧಿಕರು ಅದನ್ನ ಗಾಡಿಯನ್ನು ಓಡಿಸ್ತಾ ಇದ್ರು. ಸಾವಿಗೂ ಮುನ್ನ ಬೈಕ್ನಲ್ಲಿ ಮೂವರು ಬರ್ತಾ ಇದ್ದಂತಹ ದೃಶ್ಯ ನೋಡ್ತಾ ಇದ್ದೀವಿ. ಇದಾದ ಮೇಲೆ ಆದದ್ದು ಬಹಳ ದೊಡ್ಡ ಅನಾಹುತ. ಸಂಚಾರಿ ಪೊಲೀಸರು ಸುರಕ್ಷತಾ ನಿಯಮಗಳನ್ನ ಚೆಕ್ ಮಾಡೋದಕ್ಕಿಂತ ತಡೆದಿದ್ದಾರೆ. ಆದರೆ ಆಗ ಅವರು ಸುರಕ್ಷತೆಯನ್ನು ಗಮನಿಸದೇ ಇದ್ದದ್ದು ಈ ಪುಟ್ಟ ಬಾಲಕಿಯ ಜೀವವನ್ನ ಬಲಿ ಪಡೆದ್ಬಿಟ್ಟಿದೆ. ಮಗುವಿನ ಕೊನೆ ಕ್ಷಣದ ವಿಡಿಯೋ, ಅಪಘಾತಕ್ಕೂ ಮುಂಚಿನ ದೃಶ್ಯಗಳನ್ನ ನಾವೀಗ ನೋಡ್ತಾ ಇದ್ದೀವಿ. ಆ ಬೈಕ್ ಗಮನಿಸ್ತಾ ಇದ್ದೀವಿ. ಆ ಬೈಕ್ನಲ್ಲಿ ಹಿಂಬದಿಯಲ್ಲಿ ತಾಯಿ ಜೊತೆ ಆ ಮಗು ಕುಳಿತಿತ್ತು. ಹೆಲ್ಮೆಟ್ ಧರಿಸಿಲ್ಲ ಅನ್ನೋ ಕಾರಣಕ್ಕಾಗಿ ಅದನ್ನ ಚೆಕ್ ಮಾಡೋದಕ್ಕೆ ಅಂತ ನಿಲ್ಲಿಸಿದ್ದಾರೆ. ಆದರೆ ಆ ಮಗುವಿಗೆ ನಾಯಿ ಕಚ್ಚಿದ್ರಿಂದಾಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದೀವಿ ಅಂತ ಹೇಳಿದಾಗ ಅದನ್ನ ಬಿಟ್ಟು ಕಳಿಸೋದಕ್ಕೆ ಮುಂದಾಗಿದ್ದಾರೆ. ಆ ಸಂದರ್ಭದಲ್ಲಿ ಪಕ್ಕದಲ್ಲಿದ್ದಂತಹ ವೆಹಿಕಲ್ಗೆ ಟಚ್ ಆಗಿ ಮಗು ಬಿದ್ದು ಮೃತಪಟ್ಟಿದೆ. ಸಂಚಾರಿ ಪೊಲೀಸರು ಸುರಕ್ಷತಾ ಕ್ರಮ ಕೈಗೊಳ್ಳದೇ ಇದ್ದದ್ದೇ ಈ ಅಪಘಾತಕ್ಕೆ ಕಾರಣ ಅನ್ನುವ ಆಕ್ರೋಶ ವ್ಯಕ್ತ ಆಯಿತು. ಅದನ್ನು ಚೆಕ್ ಮಾಡ್ತೀವಿ. ಚೆಕ್ ಮಾಡಿ ಅದನ್ನು ಕ್ರಮ ಜರುಗಿಸ್ತೀವಿ. ಇಲ್ಲ, ಎಕ್ಸ್ಪ್ರೆಸ್ ವೇದಲ್ಲಿ ಯಾವುದೇ ವಾಹನಗಳನ್ನು ತಡೆದು ಇದನ್ನು ಮಾಡ್ತಾ ಇಲ್ಲ, ನಾವು ಚೆಕಿಂಗ್ ಏನು ಆಗ್ತಾ ಇಲ್ಲ. ಬಟ್ ಇದು ಸಿಟಿ ಒಳಗಡೆ ಇರುವ ಇದು ಒಂದು ಹಳೆಯ ಹೆದ್ದಾರಿ ಇದು. ಸೊ ಈ ಹೆದ್ದಾರಿಯಲ್ಲಿ ಸಹಿತ ನಾವು ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡು ಮಾತ್ರ ನಾವು ವೆಹಿಕಲ್ಗಳನ್ನು ಚೆಕ್ ಮಾಡಬೇಕಾಗ್ತದೆ. ಈ ನಿಟ್ಟಿನಲ್ಲಿ ನಾವು ಹೆಚ್ಚಿನ ಗಮನ ಹರಿಸ್ತೀವಿ. ಮುಂದಿನ ದಿನಗಳಲ್ಲಿ ಈ ರೀತಿ ಘಟನೆಗಳು ಮರುಕಳಿಸಿದಂತೆ ಎಲ್ಲ ರೀತಿಯಿಂದ ಕ್ರಮಗಳನ್ನು ಕೈಗೊಳ್ತೀವಿ. ಥ್ಯಾಂಕ್ ಯು. ಎಸ್, ಬೈಕ್ನಿಂದ ಕೆಳಗೆ ಬಿದ್ದು ರಿತಿಕ್ಷಾ, ಪುಟ್ಟ ಮಗು, 3 ವರ್ಷದ ಮಗು ದುರ್ಮರಣಕ್ಕೀಡಾಗಿರೋದು. ಮಂಡ್ಯದ ನಂದಾ ಸರ್ಕಲ್ ಬಳಿ ನಡೆದಂತಹ ಘಟನೆ ಬಹಳ ದೊಡ್ಡ ಆಕ್ರೋಶಕ್ಕೆ ಕಾರಣ ಆಯಿತು. ಪೋಷಕರು ಆಕ್ರೋಶಗೊಂಡಿದ್ರು, ಜೊತೆಗೆ ಅಲ್ಲಿದ್ದಂತಹ ಜನ ಕೂಡ. ಇದೆಲ್ಲವೂ ಅಲ್ಲಿದ್ದಂತಹ ಸಂಚಾರಿ ಪೊಲೀಸರ ನಿರ್ಲಕ್ಷ್ಯದಿಂದ ಆಗಾದದ್ದು ನಾವು ಗಮನಿಸ್ತಾ ಇದ್ವಿ. ಸ್ಥಳಕ್ಕೆ SP ಧಾವಿಸಿದ್ರು, ಮನವೊಲಿಸಿದ್ರು. ಆ ಬಳಿಕವಷ್ಟೇ ಆ ಪೋಷಕರು ಮತ್ತು ಅಲ್ಲಿದ್ದಂತಹ ಸ್ಥಳೀಯರೆಲ್ಲರೂ ಕೂಡ ಪ್ರತಿಭಟನೆಯನ್ನು ಕೈಬಿಟ್ರು. ಆ ನಂತರ ಆ ಮಗುವಿನ ಶವವನ್ನು ಶವಾಗಾರಕ್ಕೆ ಕರೆದುಕೊಂಡು ಹೋಗಲಾಗ್ತಾ ಇರುವಂಥದ್ದು. SP ಮನವೊಲಿಕೆ ಆಯಿತು. ಅಲ್ಲಿ 3 ASIಗಳನ್ನು ಅಂದರೆ ಕರ್ತವ್ಯ ನಿರತರಾಗಿದ್ದಂಥವರು ಆ ಸಂದರ್ಭದಲ್ಲಿ ಅವರು ಸರಿಯಾಗಿ ಸುರಕ್ಷತಾ ಕ್ರಮ ಕೈಗೊಳ್ಳದೇ ಇದ್ದದ್ದೇ ಮಗುವಿನ ಸಾವಿಗೆ ಕಾರಣ ಎನ್ನುವ ಆಕ್ರೋಶ ವ್ಯಕ್ತವಾದ ಬೆನ್ನಲ್ಲೇ 3 ASIಗಳನ್ನು ಅಮಾನತು ಮಾಡಲಾಯಿತು. ಅಮಾನತಿನ ವಿಚಾರ ಜೊತೆಗೆ ಸೂಕ್ತವಾದಂತಹ ಕ್ರಮ ಕೈಗೊಳ್ತೀವಿ, ಹಾಗೆ ಪರಿಹಾರದ ಬಗ್ಗೆಯೂ ಕೂಡ ಸೂಕ್ತ ಕ್ರಮಕ್ಕೆ ಮುಂದಾಗೋದಾಗಿ SP ಸ್ಥಳಕ್ಕೆ ಬಂದು ತಿಳಿ ಹೇಳಿ ಮನವೊಲಿಸುವಂತಹ ಪ್ರಯತ್ನ ಮಾಡಿದ್ರು. ನಂತರ ಪೋಷಕರು ಪ್ರತಿಭಟನೆಯನ್ನು ಕೈಬಿಟ್ಟರು. ಪುಟ್ಟ ಮಗು, ಬದುಕಿ ಬಾಳಬೇಕಾದಂತಹ ಮಗು ಈ ರೀತಿ ನಿರ್ಲಕ್ಷ್ಯದಿಂದ ಮೃತಪಟ್ಟಿದೆ. ಮಗುವಿನ ಕೊನೆ ಕ್ಷಣದ ವಿಡಿಯೋ ನೋಡ್ತಾ ಇದ್ದೀವಿ. ಆ ಬಳಿಕ ಆದದ್ದು ಇಷ್ಟು ದೊಡ್ಡ ಅನಾಹುತ. ಸಂಚಾರಿ ಪೊಲೀಸರು ಸುರಕ್ಷತಾ ಕ್ರಮವನ್ನ ಚೆಕ್ ಮಾಡಬೇಕು ಅಂತ ಅನ್ನೋ ಕಾರಣಕ್ಕಾಗಿ, ಅಂದ್ರೆ ಹೆಲ್ಮೆಟ್ ಹಾಕಿದಾರೋ ಇಲ್ಲ ಎಲ್ಲರನ್ನು ತಡೆದು ವಿಚಾರಿಸ್ತಾ ಇರ್ತಾರೆ ನಿಜ. ಆದ್ರೆ ಆ ವಿಚಾರಿಸೋ ಸಂದರ್ಭದಲ್ಲಿ ಅವರ ಸುರಕ್ಷತೆಯ ಬಗ್ಗೆ ಗಮನ ಕೊಡದೇ ಇದ್ದದ್ದು ಈ ಮಗುವಿನ ಜೀವವನ್ನ ಬಲಿ ಪಡೆದುಬಿಡ್ತು. SP ಮಲ್ಲಿಕಾರ್ಜುನ್ ಸ್ಥಳಕ್ಕೆ ಬಂದು ಮನವೊಲಿಸಿದ ಮೇಲೆ ಪ್ರತಿಭಟನೆ ಕೈಬಿಡಲಾಯಿತು. ಪುಟ್ಟ ಬಾಲಕಿ ನೋಡ್ತಾ ಇದ್ದೀವಿ, ರಿತಿಕ್ಷಾ.
ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದಿಲೀಪ್ ಈಗ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ನಿಜಕ್ಕೂ ಬಹಳ ಒಂದು ದೊಡ್ಡ ಅನಾಹುತ ಸಂಭವಿಸಿರುವಂಥದ್ದು. ಸುರಕ್ಷತಾ ವಿಚಾರಕ್ಕೆ ಅಂತೇಳಿ ಅವರನ್ನ ತಡೆದು ಒಂದು ಮಗುವಿನ ಜೀವವನ್ನೇ ಬಲಿ ಪಡೆದ್ಬಿಡ್ತು ಈ ಪ್ರಕರಣ. ಸದ್ಯಕ್ಕೆ ಯಾವ ರೀತಿಯಾದಂಥ ಅಲ್ಲಿ ಘಟನೆ ನಡೀತಾ ಇರುವಂಥದ್ದು, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೇನು ಕ್ರಮಗಳಾಗ್ತಾ ಇದೆ, ಪೋಷಕರನ್ನ ಸಮಾಧಾನ ಪಡಿಸುವಂಥ ಪ್ರಯತ್ನ ಆಯ್ತಾ, ಹೇಗೆ? ಪ್ರತಿಮಾ, ಘಟನೆ ನಡೆದ ನಂತರದಿಂದಲೇ ಸಾಕಷ್ಟು ಪ್ರತಿಭಟನೆಗಳನ್ನ ಮಾಡಿದ್ರು. ಸಾರ್ವಜನಿಕರು ಕೂಡ ಸಾಕಷ್ಟು ಪ್ರತಿಭಟನೆಗಳನ್ನ ಮಾಡಿದ್ರು. ಯಾಕಂತಂದ್ರೆ ನಿರಂತರವಾಗಿ ಈ ಒಂದು ಘಟನೆಗಳನ್ನ ಆಗ್ತಾ ಇದೆ. ಪದೇ ಪದೇ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ರೀತಿಯಂತಹ ಪ್ರಕರಣಗಳು ಮರುಕಳಿಸ್ತಾ ಇದೆ. ಈ ಕಾರಣದಿಂದಾಗಿ ಪೊಲೀಸರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸೋಕೆ ಮುಂದಾಗಿದ್ರು. ಯಾಕಂದ್ರೆ ಪದೇ ಪದೇ ಜಾಗೃತ ವಹಿಸ್ತಾ ಇಲ್ಲ, ಈ ರೀತಿ ಬೇಕಾಬಿಟ್ಟಿ ತಡೆಯುವಂಥದ್ದು ಕೆಲಸವನ್ನ ಮಾಡ್ತಾ ಇದ್ದಾರೆ ಪೊಲೀಸರು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಯಾಕಂದ್ರೆ ಕೆಲ ದಿನಗಳ ಹಿಂದೆ ಅಷ್ಟೇ ಇದೇ ಒಂದು ಪಕ್ಕದ ಸ್ಥಳದಲ್ಲಿ ಇದೇ ರೀತಿಯಂತ ಘಟನೆ ಆಗಿತ್ತು. ಆದ್ರೆ ಆ ಸಂದರ್ಭದಲ್ಲಿ ವಾಹನ ಸವಾರರಿಗೆ ಒಂದು ಸಣ್ಣ ಪುಟ್ಟ ಗಾಯಗಳಾಗಿತ್ತು. ಯಾಕಂದ್ರೆ ಪೊಲೀಸರು ತಡಿತಾರೆ ಅನ್ನುವಂಥ ನಿಟ್ಟಿನಲ್ಲಿ, ಫೈನಲ್ ಆಗ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಆತಂಕ ಇರುತ್ತೆ. ಯಾಕಂದ್ರೆ ಸಣ್ಣ ಪುಟ್ಟ ದುಡಿಮೆಯಲ್ಲಿ ಇರ್ತಾರೆ, ದುಡಿಮೆ ಮಾಡ್ಕೊಂಡಂತ ಬಂದಂತ ದುಡ್ಡೇ ಈ ಒಂದು ಫೈನ್ ನ ಕಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿಜಕ್ಕೂ ಕೂಡ ದೊಡ್ಡ ರೀತಿಯಲ್ಲಿ ಅವ್ರಿಗೆ ಆಘಾತ ಆಗುತ್ತೆ. ಯಾಕಂದ್ರೆ ಕೇವಲ 500-600 ರೂಪಾಯಿ ಕೂಲಿ ಕೆಲಸಕ್ಕೆ ಹೋಗ್ತಾ ಇರುವಂತ ರೈತರುಗಳಿರ್ತಾರೆ, ಅವ್ರನ್ನು ಕೂಡ ತಡೆದು ತಪಾಸಣೆ ಮಾಡುವಂತ ಸಂದರ್ಭದಲ್ಲಿ ಅವರು ದುಡ್ದಂತ ದುಡ್ಡೆಲ್ಲ ಫೈನ್ ಕಟ್ಟೋದ ಅಥವಾ ನಾವು ಹೇಗೆ ಸಂಸಾರ ಸಾಗಿಸೋದು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಆತಂಕ ಇರುತ್ತೆ. ಇದೇ ಒಂದು ಆತಂಕ ಕೂಡ ಎಲ್ರಿಗೂ ಇರುವಂಥದ್ದು. ಈ ಕಾರಣದಿಂದಾಗಿ ಪೊಲೀಸರು ಕಂಡ ತಕ್ಷಣ ಅವ್ರನ್ನ ತಪ್ಪಿಸ್ಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಸಾಕಷ್ಟು ಜನ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಈ ರೀತಿಯಂತ ಘಟನೆಗಳು ಪದೇ ಪದೇ ಮರುಕಳಿಸ್ತಿರೋ ಕಾರಣಕ್ಕೋಸ್ಕರ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ತಡಿಬಾರ್ದು, ಮತ್ತೆ ವಾಹನ ತಡೆಯುವಂತ ಸಂದರ್ಭದಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ವಹಿಸಬೇಕು ಅನ್ನುವಂಥದ್ದು ಸಾರ್ವಜನಿಕರ ಒತ್ತಾಯ ಇರುವಂಥದ್ದು. ಅದೇ ರೀತಿಯಂತ ಒತ್ತಾಯವನ್ನು ಇವತ್ತು ಕೂಡ ಮಾಡಿದ್ರು. ಈಗ SP ಅವರು ಸ್ಥಳಕ್ಕೆ ಆಗಮಿಸಿ ಮನವೊಲಿಸುವ ಕೆಲಸವನ್ನ ಮಾಡಿದ್ರು. ಮನವೊಲಿಸುವ ಕೆಲಸವನ್ನ ಮಾಡಿದ ನಂತರ ಈಗ ಮಗುವನ್ನ ಮರಣೋತ್ತರ ಪರೀಕ್ಷೆಗೆ ಕರೆದುಕೊಂಡು ಹೋಗಲಾಗಿದೆ. ತದನಂತರ ಅವರಿಗೆ ಸೂಕ್ತ ಪರಿಹಾರವನ್ನು ಕೂಡ ಕೊಡುವಂತ ಭರವಸೆಯನ್ನು ಕೂಡ ಕೊಟ್ಟಿರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿ.